ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಗೃಹ ಜ್ಯೋತಿಗೆ ಮರುಪರಿಶೀಲನೆಗಾಗಿ ಏನೆಲ್ಲ ದಾಖಲಾತಿಗಳು ಬೇಕಾಗೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಇದು ಆನ್ಲೈನ್ ಮೂಲಕ ಸಲ್ಲಿಸಲು ಯಾವುದೇ ಒಂದು ಅವಕಾಶ ಇರುವುದಿಲ್ಲ. ವಿದ್ಯುತ್ ಸರಬರಾಜು ಕಂಪನಿಯ ಕರ್ಮಚಾರಿಗಳು ನಿಮ್ಮ ಮನೆಗೆ ಭೇಟಿ ನೀಡಿ ನಿಮ್ಮಿಂದ ದಾಖಲಾತಿಗಳು ಪಡೆದುಕೊಂಡು ಇದನ್ನು ಅಪ್ಲೈ ಮಾಡ್ತಾರೆ. ಇಲ್ಲಿ ಮೊದಲನೇದಾಗಿ ಇಲ್ಲಿ ದಾಖಲಾತಿಗಳಲ್ಲಿ ಮನೆಯ ಕರೆಂಟ್ ಬಿಲ್ ಬೇಕಾಗೋದು, ಎಲೆಕ್ಟ್ರಿಸಿಟಿ ಬಿಲ್ ಬೇಕಾಗೋದು, ಮತ್ತು ಎರಡನೇದಾಗಿ ಅರ್ಜಿದಾರರ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಮತ್ತು ಮೂರನೇದಾಗಿ ಇಲ್ಲಿ ವೋಟರ್ ಐ ಡಿ ಇದು ಕೂಡ ಬೇಕಾಗೋದು, ಮತ್ತು ನಾಲ್ಕನೇದಾಗಿ ಇಲ್ಲಿ ರೇಷನ್ ಕಾರ್ಡ್ ಇದ್ದರೆ ಮಾತ್ರ, ಆಪ್ಷನಲ್ ಇದು, ಎ ಪಿ ಎಲ್ ಬಿ ಪಿ ಎಲ್ ಯಾವುದಿದೆ ನಿಮ್ಮ ಹತ್ರ ಅದು ಕೊಡಿ, ಇಲ್ಲಾಂದರೆ ಇದು ಬೇಕಾಗೋದಿಲ್ಲ, ಆಪ್ಷನಲ್ ಇದು. ನಂತರ ಇಲ್ಲಿ ರೆಂಟ್ ಅಗ್ರಿಮೆಂಟ್, ಬಾಡಿಗೆದಾರರ ಕರಾರು ಪತ್ರ ಇಲ್ಲಿ ಬೇಕಾಗುತ್ತೆ. ಯಾರು ಬಾಡಿಗೆಯಲ್ಲಿರ್ತಾರೆ ಅವ್ರಿಗೆ ಮಾತ್ರ ಇದು ಕರಾರು ಪತ್ರ ಕೊಡಬೇಕಾಗೋದು. ಸ್ವಂತ ಮನೆ ಇದ್ದವರು ರೆಂಟ್ ಅಗ್ರಿಮೆಂಟ್ ಕೊಡೋ ಅವಶ್ಯಕತೆ ಇರುವುದಿಲ್ಲ. ಇಷ್ಟೆಲ್ಲ ದಾಖಲಾತಿಗಳೊಂದಿಗೆ ನಾವು ಅವರಿಗೆ ಇದನ್ನು ಕೊಟ್ಟು ನಾವು ಸಬ್ಮಿಟ್ ಮಾಡಬೇಕಾಗುತ್ತೆ. ಮತ್ತು ಪರಿಶಿಷ್ಟ ಜಾತಿಯವರಿಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ.